ಸಿಂಧು ಅಕ್ಕ ಒಂದು ದಿವಸ ಬರ್ತಾರೆ. ನಾನು ಸಿಂಧು ಅಕ್ಕ ನೋಡಿಲ್ಲ. ನಾನೇನು ಅನ್ಕೊಂಡಿದ್ದೀನಿ ಎಲ್ಲರೂ ರಘುವೀರ್ ಅವ್ರ ವೈಫ್ ಅಂದರೆ ಈ ಚೈತ್ರ ಪ್ರೇಮಿಗಳು ಸಿನಿಮಾದಲ್ಲಿ ಮಾಡಿದಾರಲ್ವ ಅವರೇ ಅಂತ ಎಲ್ಲರಿಗೂ ಗೊತ್ತು. ನಾನು ಹಾಗೆ ಅಂದ್ಕೊಂಡಿದ್ದೀನಿ. ಆಗ ಇವಾಗಲೂ ಎಷ್ಟೋ ಜನ ಕನ್ಫ್ಯೂಷನ್ ಇದ್ದಾರೆ, ಅವ್ರ ಹೆಂಡತಿ ಅವರ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಸರ್ ನನಗೆ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಾನು ಚೈತ್ರ ಪ್ರೇಮಿ ಸಿನಿಮಾ ನೋಡಿದ್ದೆ, ನಾನು ಶೃಂಗಾರ ಕಾವ್ಯ ನೋಡಿರಲಿಲ್ಲ. ಆಗ ಅವರು ಚೆನ್ನೈಯಿಂದ ಬರ್ತಾರೆ. ಫಸ್ಟ್ ಟೈಮ್ ನಾನು ಶ್ರೇಯಾ ಬಂತು ಪುಟ್ಟು ಮಗು, ಇವ್ರನ್ನ ನಾನು ರಿಸೀವ್ ಮಾಡೋಕ್ಕೆ ಹೋಗ್ತೀವಿ. ಸಿಂಧು ಅಕ್ಕನ್ನ 800 ಕಾರ್ ತೊಗೊಂಡು ಹೋಗ್ತೀವಿ. ಅಕ್ಕ ಬಂದು ಮುಂದ್ಗಡೆ ಕೂತ್ಕೊಂತಾರೆ. ಒಂದು ಬ್ಯಾಗ್ ಥರ, ಒಂದು ಸೂಟ್ಕೇಸ್ ಥರ, ಲೆದರ್ ಬ್ಯಾಗ್ ಥರ ಏನೋ ಇರುತ್ತೆ. ಲೆದರ್ ಬ್ಯಾಗ್, ಅವಾಗೆಲ್ಲ ಲೆದರ್ ಬ್ಯಾಗ್ಗಳು ಯೂಸ್ ಮಾಡೋರು ಬಟ್ಟೆಗೆ. ಆ ಥರ ಲೆದರ್ ಸೂಟ್ಕೇಸ್ ಥರ, ಲೆದರ್ ಸೂಟ್ಕೇಸು. ಆ ಲೆದರ್ ಸೂಟ್ಕೇಸ್ ಥರ ಇತ್ತು. ಹಿಂದ್ಗಡೆ ಡಿಕ್ಕಿಲಿಟ್ಟು ನಾನು ಹಿಂದ್ಗಡೆ ಕೂತ್ಕೊಂಡೆ, ಅಕ್ಕ ಮುಂದೆ ಕೂತ್ಕೊಂಡ್ರು. ನಾನು ರಘು ಸರ್ ಹಿಂಗೆ ಅಂತ ಇದ್ದೀನಿ. ಏನೋ ನಿಂದು ಅಂದರು. ಸರ್ ಇವ್ರು ಯಾರು ಸರ್ ಅಂದೆ. ಲೇ ಅಕ್ಕ ಕಣೋ ಅಂತ ಇದ್ದಾರೆ. ನನಗೆ ಸರ್ ಸುಮ್ಮನೆ ಇರಿ ಸರ್, ನೀವು ಹಂಗೆಲ್ಲ ಸುಳ್ಳು ಹೇಳಬೇಡಿ, ಅಕ್ಕನ ನೀವು ನಿಜವಾಗ ಮೋಸ ಮಾಡ್ತಾಯಿದ್ದೀರಾ ಸರ್, ನೀವು ಯಾರೋ ಒಂದು ಬೇರೆ ಹೆಂಗಸರನ್ನ ಕೊಂಡಿಸ್ಕೊಂಡು ಲೇ ನನ್ನ ಹೆಂಡ್ತಿನ ಕಣೋ ನಿಜವಾಗೂ ಏನೋ ನಿನ್ನ ತಲೆನೋ ಒಂದು ಬೆಳಗ್ಗೆ ಅಂತ ಇದ್ದಾರೆ ಅವರು. ಸಾರ್ ಮೋಸ ಅಲ್ವಾ ಸರ್ ಇದು ಅಂತ ನಾನು. ಆಮೇಲೆ ಕಾರಲ್ಲಿ ಏನೋ ನೀನು ಬೆಳಗ್ಗೆ ಅಂತ ಹೇಳ್ತಾಯಿದ್ರು ರಘುವೀರ್ ಸರು. ಆಮೇಲೆ ಸಿಂಧು ಅಕ್ಕ ಎನ್ನ ಪಯ್ಯ ಎದು ಕೇಟಿರ್ಕನ ಎನ್ನ ಅಂತ ಹೇಳ್ತಿದ್ರು. ಎನ್ನ ಬೇಡ ಅವ್ನು ಪಯ್ಯಂಕಿ ಅಂತ ಹೇಳ್ತಿದ್ರು. ನಾನು ಏನಿದು ಅಕ್ಕ ಎನ್ನ ವೇಣು ಅಂತ ಏನೋ ಕೇಳ್ತಿದ್ರು. ಬಟ್ ನಂಗೆ ತಮಿಳು ಅಷ್ಟು ಗೊತ್ತಿಲ್ಲ, ಎಲ್ಲ ಹೊಸ ಪದಗಳು. ಆಮೇಲೆ ನಾನು ಸುಮ್ಮನೆ ಕೂತ್ಕೊಳ್ಳಪ್ಪ, ನಾನು ಆಮೇಲೆ ಹೇಳ್ತೀನಿ ಅಂತ ಹೇಳಿದ್ರು. ನನಗೇನೋ ಸಾರ್ ಅವ್ರು ಚೈತ್ರ ಪ್ರೇಮಂಜಲಿ ಅಲ್ವಾ ಸಾರ್ ಅಂತ ನಾನು. ಚೈತ್ರ ಪ್ರೇಮಂಜಲಿ ಹೀರೋಯಿನ್ ಅಲ್ವಾ ಸರ್ ನಿಮ್ಮ ಮಿಸ್ಸಸ್ಸು ಅಂತ ನಾನು. ಅವರು ಸರಿ ನನಗೆ ಆಮೇಲೆ ಹೇಳ್ತೀನಿ ಬಾ ನಿನಗೆ ಅಂತ ಹೇಳ್ಬಿಟ್ಟು ಏನು ಮಾಡಿದ್ರು. ಸರಿ ಮನೆ ಬಂದ್ವಿ. ಮನೆ ಹತ್ರ ಇಳಿದ್ವಿ, ಮೇಲ್ಗಡೆ ಹೋದ್ವಿ. ಯಾಕೆ ನನಗೆ ಈ ಪ್ರಶ್ನೆ ಡೌಟ್ ಆಯ್ತಂದರೆ, ಅವ್ರ ಮನೆ ಒಳಗಡೆ ಬರೀ ಅಜಯ್ ವಿಜಯ್ ಸಿನಿಮಾದ 2 ಪೋಸ್ಟು ಮಾತ್ರ ಇಟ್ಕೊಂಡಿದ್ರು. ಒಂದು ಮುರಳಿ ಅಣ್ಣ ಮತ್ತು ಇವರು ಇಬ್ಬರು ಕುದುರೆ ಹತ್ರ ಇರೋದೊಂದು, ಈ ಕಡೆ ಇನ್ನೊಂದರಲ್ಲಿ ಒಂದು ಬಿಂದಿಗೆ ಒಂದು ಇಟ್ಕೊಂಡಿರ್ತಾರೆ. ಆಮೇಲೆ ಜಗ್ಗೇಶ್ ಸರು ಮತ್ತು ಶಿವಕುಮಾರ್ ಅಂತ ಯಾರು, ಶಿವಶಂಕರ್ ಅಂತ ಯಾರೋ ಒಬ್ಬರು, ಶಿವಪ್ರಸಾದ್ ಅನಿಸುತ್ತೆ, ಅವರಿಬ್ಬರು ಹಿಂಗೆ ಕೈ ಮುಗಿತಾ ಇರೋದು. ಅದೊಂದು ಆ ಥರ 2 ಅವಾಗ ಮೊದಲು ರೆಟ್ಟದ್ದು ಬರೋದಲ್ಲ, ದೊಡ್ಡದು ಈ ಸೈಜು ಬರೋದು, A3 ಸೈಜು ಬರೋದು ದೊಡ್ಡದು, ಅದು ಈ ಥರ ಮೊದಲೆಲ್ಲ ಸಿನಿಮಾಗಳೆಲ್ಲ ಫುಲ್ಲು ಲೈನೆಲ್ಲ ಮಾಡಿ ಹಾಕೋರು ಸರಗಳು ಥರ. ಆ ಥರ 2 ಪೋಸ್ಟು ಇದ್ವು. ಅದು ಬಿಟ್ಟರೆ ನನಗೆ ಇವರು ಮದುವೆ ಆಗಿರೋ ಒಂದು ಫೋಟೋ ಇಲ್ಲಿಲ್ಲ, ಒಂದು ಆಲ್ಬಮ್ ಇಲ್ಲ, ಏನಂದರೆ ಏನಿಲ್ಲ ಮನೆ ಒಳಗಡೆ. ಆಗ ನನಗೆ ಅದು ಡೌಟ್ ಇತ್ತು. ಎಲ್ಲಿತ್ತು ಅವಾಗ ರಘುವೀರ್ ಸರ್ ಮನೆ? ಇಂದ್ರನಗರ. ಹಾಂ. ಆಗ ಅಲ್ಲಿಂದ ಮತ್ತೆ ನಾವು ಅಕ್ಕ ಏನು ಮಾಡಿದ್ರು, ಬಿಸಿನೀರು ಸ್ಟೋವಲ್ಲಿ ಬಿಸಿನೀರು ಇಟ್ಟೆ. ಆಮೇಲೆ ತೊಗೊಂಡೋಗಿ ಬಾತ್ರೂಮಲ್ಲಿ ನೀರು ಹೋಗಿ ಬಕೆಟಲ್ಲೂ ಇದೆ. ಆಮೇಲೆ ಫ್ರೆಶ್ ಆಗಿಬಿಟ್ಟು ಸ್ನಾನ ಮಾಡ್ಕೊಂಡು ಹೊರಗಡೆ ಬಂದರು. ಆಮೇಲೆ ಅಡುಗೆ ಏನು ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಮಾಡಿದಾಗ ಕೆಲವೊಂದು ನಾನು ವೆಜಿಟೇಬಲ್ಸ್ ಎಲ್ಲ ತೊಗೊಂಬಂದೆ. ಆಗ ನಾನು ಸ್ವಲ್ಪ ತರಕಾರಿ ಕಟ್ ಮಾಡೋದು, ಅವರು ಅಡುಗೆ ಮಾಡೋರು ಹೇಳೋರು ಹಿಂಗೆ ಇದು ನೋಡು ಹಿಂಗೆ ಮಾಡು ಅಂತ ಹೇಳ್ಬಿಟ್ಟು. ಸೊ ಅಲ್ಲಿಂದ ನಮ್ಮ ಒಂದು ಸಿಂಧು ಅಕ್ಕ, ನಾನು, ರಘುವೀರ್ ಸಾರು ಒಂಥರ ಅಲ್ಲಿ ಫ್ಯಾಮಿಲಿ ಥರ ಸಂಬಂಧ ಇದಾಯಿತು. ಆಮೇಲೆ ಸಿಂಧು ಅಕ್ಕ ಕೇಳಿದ್ರು ಇವ್ರಿಗೆ, ರಘುವೀರ್ ಸರ್ಗೆ, ಯಾರು ಈ ಪಯ್ಯ, ಹೆಂಗೆ ಸಿಗ್ದ, ಹೆಂಗೆ ಪರಿಚಯ ಆದ, ಯಾವ ಥರ ಏನು, ಎಷ್ಟು ದಿವಸ ಆಯಿತು ಬಂದು. ಆ ಟೈಮಲ್ಲಿ ಸ್ವಲ್ಪ ಸಿಂಧು ಅಕ್ಕ ಸುಮಾರು ಒಂದು 1.5-2 ವರ್ಷ ಏನೋ ಅವ್ರಿಗೆ ಸಿಕ್ಕಿರಲಿಲ್ಲ, ಬಂದಿರಲಿಲ್ಲ ಅವರು. ಹಾಗಾಗಿ ಹೆಂಗೆ ಬಂದ, ಯಾವಾಗ ಬಂದ, ಏನು ಅಂತ ಅವ್ರೊಂದು ಕುತೂಹಲ ಕೇಳಿಕೊಂಡ್ರು. ನನ್ನ ಬಗ್ಗೆ ಎಲ್ಲ ಫುಲ್ ಡೀಟೇಲ್ಸ್ ಎಲ್ಲ ಮಾತಾಡಿದ್ವಿ. ಆಮೇಲೆ ಅವರು ತಮಿಳಲ್ಲಿ ಮಾತಾಡೋರು, ನಾನು ಕನ್ನಡದಲ್ಲಿ ಮಾತಾಡ್ತಿದ್ದೆ. ಆಗ ನಾನು ಕೆಲವೊಂದು ಕನ್ನಡದಲ್ಲಿ ಹೇಳೋದೆಲ್ಲ ಅವ್ರಿಗೆ ಅರ್ಥ ಆಗೋದು, ಅವ್ರಿಗೆ ರಿಟರ್ನ್ ಮಾತಾಡೋಕ್ಕೆ ಬರ್ತಿರಲಿಲ್ಲ, ಅರ್ಥ ಆಗೋದು. ಹೀಗೆ ಮತ್ತೆ ನಾವೆಲ್ಲರೂ ಜೊತೆಲಿ ಹೋಗ್ಬೇಕಂದ್ರೆ ಒಟ್ಟಿಗೆ ಕಾರಲ್ಲಿ ಹೋಗೋದು, ಒಂಥರ ಫ್ಯಾಮಿಲಿ ಮೆಂಬರ್ ಥರನೇ ಅವ್ರಿಗೆ. ಸೂರ್ಯ, ಇವಾಗ ರಘುವೀರ್ ಸರ್ ನಾವು ಇಬ್ಬರು ತುಂಬ ಕ್ಲೋಸು, ತುಂಬ ಹತ್ತಿರದಲ್ಲಿದ್ವಿ. ಸಿಂಧು ಅಕ್ಕನಿಗೆ ಅವ್ರಿಗೆ ಸ್ವಲ್ಪ ದಿವಸ ಆದಮೇಲೆ ಇವ್ನು ಯಾರೋ ಸೂರ್ಯ ಬೇರೆಯವ್ರು ಅನ್ನೋ ಥರ ಅವ್ರು ಫೀಲ್ ಮಾಡಿಲ್ಲ. ಅವರು ಫ್ಯಾಮಿಲಿ ನಾನು ಒಬ್ಬ ಅನ್ನೋದು ಅಷ್ಟು ತುಂಬ ಹತ್ತಿರ ಇನ್ವಾಲ್ವ್ಮೆಂಟ್ ಜಾಸ್ತಿ ಆಯಿತು. ಮಾತಾಡೋರು ನನ್ನ ಜೊತೆ, ನಾನು ಅವ್ರು ಕೂತ್ಕೊಂಡು ಮಾತಾಡ್ತಾಯಿದ್ವಿ, ನಗ್ಗಾಡೋರು ತುಂಬ. ಆ್ಯಕ್ಚುಲಿ ಏನಂದರೆ ಅವರಿಬ್ಬರು ಜೋಡಿ ತುಂಬ ಅದ್ಭುತವಾಗಿತ್ತು. ಒಂದು ಹೈಟಲ್ಲಾಗಿರ್ಬೋದು, ಲುಕ್ಕಲ್ಲಾಗಿರ್ಬೋದು, ಅದು ಯಾರ ಕಣ್ಣು ಹೇಗೆ ಬಿತ್ತೋ ಏನೋ ಗೊತ್ತಿಲ್ಲ, ಬಟ್ ಇಬ್ಬರು ಇಲ್ದಂಗೆ ಆದರು. ಬಟ್ ಅದ್ಭುತವಾಗಿರೋ ಜೋಡಿ, ಇಬ್ಬರಿಗೆ ತುಂಬ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಅವರು ಗಂಡ ಹೆಂಡ್ತಿದ್ರಲ್ಲ, ಫ್ರೆಂಡ್ಸ್ ಥರನೇ ಇದ್ದರು, ಯಾವಾಗೂ ತುಂಬ ಫ್ರೆಂಡ್ಸ್ ಥರ ಇದ್ದರು. ಆಮೇಲೆ ಸಿಂಧು ಅಕ್ಕ ಬಂದಾಗೆಲ್ಲ ಒಂದ್ಸರಿ ಫಸ್ಟ್ ಟೈಮ್ ಬಂದಾಗ ಈ ಫಿಲಿಪ್ಸ್ದು ಡೂಮ್ ಟಿ ವಿ ಬರೋದು, ಫಿಲಿಪ್ಸ್ದು ಆ ಟಿ ವಿ ತಂದುಕೊಟ್ಟು ಹೋದರು, ಒರೆಸಿದ್ರು, ಹೊಸ ಟಿ ವಿ. ಬರೀ ಟೇಪ್ ರೆಕಾರ್ಡ್ ಸಿಸ್ಟಮ್ ಇತ್ತು, ಟಿ ವಿ ಇರಲಿಲ್ಲ. ನನಗೆ ಖುಷಿ, ಟಿ ವಿ ಬರ್ತಿದ್ದಂಗೆ ಇನ್ಮೇಲೆ ಸಾಂಗು ಸಿನಿಮಾಗಳೆಲ್ಲ ನೋಡ್ಬೋದಲ್ವ ಅಂತ. ಅದೊಂದು ಮಾಡಿದಾಗ ಅದೊಂದು ಕೊಟ್ಟರು. ಆಮೇಲೆ ಇನ್ನೊಂದು ಸರಿ ಬಂದಾಗ ಸೆಕೆಂಡ್ ಟೈಮು
ಫಿಲಿಪ್ಸ್ ಅವ್ರದ್ದು ಒಂದು ಮೊಬೈಲ್ ಬಿಟ್ಟು, ಫಿಲಿಪ್ಸು ಆಲ್ಕೇಟರ್ ಅಂತ ಒಂದು ಫೋನ್ ಇತ್ತು. ಆವಾಗ ಸ್ಪೈಸು JTM ಇತ್ತು. ಸ್ಪೈಸು ಸಿಮ್ ಕಾರ್ಡ್ ಕೊಡಿಸಿ ಆಮೇಲೆ ಒಂದು ಫಿಲಿಪ್ಸ್ ಅಂತ ಒಂದು ಫೋನ್ ಕೊಟ್ಟು ಸೆಟ್ಟು. ಆಮೇಲೆ ಫೋನಲ್ಲಿ ಮಾತಾಡೋಕ್ಕೆ ಅವಾಗೆಲ್ಲ ಔಟ್ ಗೋವಿಂಗು 4 ರೂಪಾಯಿನೋ 8 ರೂಪಾಯಿನೋ ಏನೋ ಇತ್ತು ಔಟ್ ಗೋವಿಂಗು. 4 ರೂಪಾಯಿ ಇನ್ಕಮಿಂಗ್, 4 ರೂಪಾಯಿನ ಇನ್ಕಮಿಂಗ್, 8 ರೂಪಾಯಿ ಔಟ್ ಗೋವಿಂಗು. ಆ ಟೈಮಲ್ಲೆಲ್ಲ ಆ್ಯಕ್ಚುಲಿ ಸಿಂಧು ಅಕ್ಕ ಬಂದಾಗೆಲ್ಲ ರಘುವೀರ್ ಸರ್ನ ಏನೇನು ಬೇಕು ಅದೆಲ್ಲ ಅವ್ರು ಕೊಡಿಸ್ಬಿಟ್ಟು ಹೋಗೋರು. ಇವ್ರಿಗೆ ಆ್ಯಕ್ಚುಲಿ ಇಷ್ಟ ಆಗ್ತಾ ಇರಲಿಲ್ಲ. ಅವ್ರು ನನ್ನ ನಂಬ್ಕೊಂಬಂದಿರೋರು, ನಾನೆಲ್ಲ ಕೊಡಿಸ್ಬೇಕು, ಅವರೇ ನನಗೆ ಕೊಡಿಸಿ ಹೋಗ್ತಿದ್ದಾರಲ್ಲ ಅಂತ ಹೇಳ್ಬಿಟ್ಟು ಇವರು ಒಂಥರ ಇಷ್ಟ ಇಲ್ಲ. ಆದರೂ ಹೆಂಡತಿಗೆ ಬೇಜಾರು ಮಾಡಬಾರ್ದು ಅನ್ನೋ ಕಾನ್ಸೆಪ್ಟಲ್ಲಿ ಅವರೆಲ್ಲ ಅವ್ರು ಏನೇನು ಕೊಡಿಸಿದ್ರು ತೊಗೊಂಡು ಹೋಗೋರು, ಇಟ್ಕೊಳೋರು. ಏನಕ್ಕೆ ರಘುವೀರ್ ಸರ್ ಮತ್ತು ಸಿಂಧು ಅವರು ದೂರ ಇದ್ರು? ಅವರು ಯಾಕಂದರೆ ಇದು ಶ್ರೇಯಾ ಪಾಪುಗೆ ಆ ಟೈಮಲ್ಲಿ ಸ್ವಲ್ಪ ಹೆಲ್ತ್ ಏನೋ ಹುಷಾರಿರಲಿಲ್ಲ. ಆಗ ಇವ್ರ ಹತ್ರ ಮೆಡಿಷನಿಗೆ ದುಡ್ಡಿಲ್ಲ, ಆ ಮಗುನ ಸಾಕೋಕ್ಕೂ ಆಗ್ತಾಯಿಲ್ಲ, ದುಡ್ಡಿಲ್ಲ. ಇವ್ರು ಯಾರ ಹತ್ರ ಕೇಳಿದ್ರು ದುಡ್ಡು ಕೊಡ್ತಾಯಿಲ್ಲ. ಆ ಕಾನ್ಸೆಪ್ಟಲ್ಲಿ ಏನು ಮಾಡಿದ್ರು ಅವರು, ಆಲ್ರೆಡಿ ಅವರು ತಮಿಳಲ್ಲಿ ಸಿನಿಮಾಗಳು ಮಾಡಿದರು. ಆಫರ್ ಚೆನ್ನಾಗಿತ್ತು ತಮಿಳಲ್ಲಿ ಸಿನಿಮಾ ಅವರು ಮಾಡಿದರು. ಬಹುಶಃ ಅವರಿಗೆ ಲಿಂಕು ನಮ್ಮ ಇವರಿದ್ದಾರಲ್ವಾ, ಮುರಳಿ ಅಣ್ಣ, ಸಿದ್ಧಲಿಂಗ ಸರ್ ಅವ್ರ ಮಗ ಮುರಳಿ ಅಣ್ಣ, ಇವರು ಮೊದಲು ಅಜಯ್ ವಿಜಯ್ ಸಿನಿಮಾ ಮಾಡಿದ್ರಲ್ವ, ಅಲ್ಲಿ ಒಂದು ತಮಿಳಲ್ಲಿ ನನಗೆ ಟೈಟ್ಲ್ ಗೊತ್ತಿಲ್ಲ, ಸುಂದರ್ ರಾಜ್ ಅಂತ ಒಬ್ಬರು ಡೈರೆಕ್ಟ್ರು, ತಮಿಳಲ್ಲಿ ಫೇಮಸ್ ಡೈರೆಕ್ಟ್ರು, ಒಳ್ಳೆ ಸಿನಿಮಾಗಳು ಮಾಡಿದ್ದಾರೆ. ಸುಂದರ್ರಾಜ್ ಸರ್ ಡೈರೆಕ್ಟ್ರು, ಮುರಳಿ ಅಣ್ಣ ಹೀರೋ, ಸಿಂಧು ಅಕ್ಕ ಹೀರೋಯಿನ್. ಅದು ತಮಿಳ್ ತುಂಬ ಹಿಟ್ ಫಿಲಿಮು. ಆ ಸಿನಿಮಾ ಇವರು ಹೊಸ ಹೀರೋ ಚೈತ್ರಪ್ರೇಮಿಗೆ ಹೊಸ ಹೀರೋಯಿನ್ ಮಡ್ರಾಸಲ್ಲಿ ಹುಡುಕಿದ್ರು. ಈ ಶೃಂಗಾರ ಕಾವ್ಯ ಇವ್ರದ್ದೇ ಪ್ರೊಡಕ್ಷನ್ ಅಲ್ವಾ, ಹೊಸ ಹೀರೋಯಿನ್ ಬೇಕಂತ ಏನು ಮಾಡಿದ್ರು, ಮುರಳಿ ಅಣ್ಣಿಗೆ ಇನ್ಫಾರ್ಮ್ ಮಾಡಿದ್ದಾರೆ. ಮುರಳಿ ಅಣ್ಣ ಬಂದು ಇವ್ರಿಗೆ ಲಿಂಕ್ ಕೊಟ್ಟಿದ್ದಾರೆ ರಘುವೀರ್ ಸರ್ಗೆ. ಸಿಂಧು ಅಕ್ಕನಿಗೆ ನನ್ನ ಜೊತೆಲಿ ಒಂದು ಮೂವಿ ಮಾಡಿದ್ರು, ಒಳ್ಳೆ ಆರ್ಟಿಸ್ಟು, ಒಳ್ಳೆ ಹೀರೋಯಿನ್, ನಿಮ್ಗೆ ತುಂಬ ಚೆನ್ನಾಗಿ ಶೂಟ್ ಆಗುತ್ತೆ ನೋಡು ಅಂತ ಹೇಳ್ಬಿಟ್ಟು ಅವ್ರ ಲಿಂಕ್ ಇವ್ರು ಕೊಟ್ಟಿದ್ದಾರೆ, ಮುರಳಿ ಅಣ್ಣ ಅವರು. ಆ್ಯಕ್ಚುಲಿ ಸಿಂಧು ಅಕ್ಕ ರಘುವೀರ್ ಸರ್ ಪರಿಚಯ ಆಗೋಕ್ಕೆ ಕಾರಣನೇ ಮುರಳಿ ಅಣ್ಣ. ಮುರಳಿ ಅಣ್ಣಿಂದನೇ ಸಿಂಧು ಅಕ್ಕ ಪರಿಚಯ ಆದರು. ಅದಾದಮೇಲೆ ಅವರು ಮಗುಗಿಲ್ಲಿ ಟ್ರೀಟ್ಮೆಂಟ್ ಅದಕ್ಕೆಲ್ಲ ದುಡ್ಡು, ಇವ್ರಿಗೂ ಆರ್ಥಿಕ ಸಹಾಯ ಕಮ್ಮಿ ಇತ್ತು, ಫೈನಾನ್ಷಿಯಲಿ ತುಂಬ ವೀಕ್ ಆಗಿದ್ದರು. ಆಗ ಸಿಂಧು ಅಕ್ಕ ಏನು ಮಾಡಿದ್ರು, ನಾನು ಇಲ್ಲಿದ್ದರೆ ಆಗಲ್ಲ, ನಾನಲ್ಲಿ ಹೋಗಿ ತಮಿಳಲ್ಲಿ ಏನಾದರೂ ಮೂವೀಸ್ ಮಾಡ್ತೀನಿ ಅಂದರು. ಆಮೇಲೆ ಏನು ಮಾಡಿದ್ರು, ಅಲ್ಲಿ ಸಿನಿಮಾದಲ್ಲಂತೂ ಹೀರೋನಾಗಿ ಕೊಡೋಕ್ಕಾಗಲ್ಲ, ಮಗು ಬೇರೆ ಇದೆ, ಮತ್ತು ತುಂಬ ಶೆಡ್ಯೂಲ್ ಎಲ್ಲೆಲ್ಲೋ ಹೋಗಬೇಕಾಗತ್ತೆ, ಕಷ್ಟ, ಚಿಕ್ಕ ಮಗು ಅಂತ ಏನು ಮಾಡಿದ್ರು, ಅಲ್ಲಿ ಗೋಕುಲಂ ವೀಟು ಅಂತ ಸನ್ ಟಿ ವಿಯಲ್ಲಿ ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಆಗುತ್ತೆ, ಸೀರಿಯಲ್ಲು. ಆ ಗೋಕುಲಂ ವೀಟು ಸೀರಿಯಲಲ್ಲಿ ಇವರು ಮೇನ್ ಕ್ಯಾರೆಕ್ಟರ್ ಮಾಡ್ತಾರೆ. ಅದು ತುಂಬ ವರ್ಷಗಳು ಅದು ಸೀರಿಯಲ್ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗುತ್ತೆ. ಆ್ಯಕ್ಚುಲಿ ಅದಕ್ಕಿಂತ ಮುಂಚೆ ಕನ್ನಡದಲ್ಲಿ ಇಲ್ಲೂ ಟ್ರೈ ಮಾಡಿದ್ರು ಕೆಲವೊಂದು ಸೀರಿಯಲು, ಜಯಂತಿ ಮೇಡಮ್ ಜೊತೆ ಇವರೆಲ್ಲ ಒಂದು 2 ಸೀರಿಯಲ್ ಮಾಡಿದ್ರು. ಅದು ಉದಯ ಟಿ ವಿಯಲ್ಲಿ. ಅದು ಅಷ್ಟು ಪಾಪ್ಯುಲರ್ ಆಗಿಲ್ಲ, ಅವ್ರಿಗೆ ಅದು ದುಡ್ಡು ಬಂದಿಲ್ಲ ಅಷ್ಟೊಂದು. ಆಗೇನು ಮಾಡಿದ್ರು, ಇಲ್ಲಿ ಆಗಲ್ಲ ಅಂತ ಏನು ಮಾಡಿದ್ರು, ಅಲ್ಲಿ ತಮಿಳಲ್ಲಿ ಗೋಕುಲಂ ವೀಟು ಅಂತ ಒಂದು ಸೀರಿಯಲ್ಲು, ಆ ಸೀರಿಯಲಲ್ಲಿ ಮಾಡಿ ಸ್ವಲ್ಪ ಅವ್ರಿಗೆ ದುಡ್ಡು ಅರ್ನಿಂಗ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆ ದುಡ್ಡಿಂದ ಇವರು ರಘುವೀರ್ ಸರ್ಗೂ ಕಳಿಸೋದು, ನೋಡ್ಕೊಳೋದು. ಆಮೇಲೆ ಅಲ್ಲಿಗೆ ಅವ್ರಿಗೆ ಇನ್ಕಮ್ ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಆಯ್ತಲ್ವ, ಅವ್ರು ಅಲ್ಲೇ ಸೆಟ್ಲ್ ಆಗೋಕ್ಕೆ ಟ್ರೈ ಮಾಡಿದ್ರು. ಆಗ ಇವ್ರಿಗೆ ಸ್ವಲ್ಪ ಇದಾಯಿತು. ರಘುವೀರ್ ಸರ್ ಯಾವತ್ತೂ ಚೆನ್ನೈಗೆ ಹೋಗೋ ಪ್ರಯತ್ನ ಮಾಡಿಲ್ವಾ, ಅಲ್ಲಿ ಉಳ್ಕೊಳ್ಳೋಂಥ ಪ್ರಯತ್ನ ಮಾಡಿಲ್ಲ? ಇಲ್ಲ, ಅವಾಗ ಏನು ಮಾಡೋರು, ರಘುವೀರ್ ಸಾರು ಚೆನ್ನೈಗೆ ಹೋಗೋರು. ಅವರು ರಘುವೀರ್ ಸಿಂಧು ಅಕ್ಕ ಅವ್ರ ಅಮ್ಮನ ಮನೇಲಿ ಇರೋರು, ಹೋಗೋರು ಬರೋರು. ಅಲ್ಲಿ ಮೂಲ ಏನಂದರೆ, ತಮಿಳಲ್ಲಿ ಅವರ ಫ್ಯಾಮಿಲಿ ತುಂಬ ದೊಡ್ಡ ಫ್ಯಾಮಿಲಿ. ಯಾವ ಥರ ಅಂದರೆ ಅವರೆಲ್ಲರೂ ಸಿನಿಮಾ ರಂಗದವರೇ. ಅವರು ಸಿಂಧು ಅಕ್ಕ ಫ್ಯಾಮಿಲಿ ಹೇಗೆಂದರೆ, ಅಲ್ಲಿ ತಮಿಳಲ್ಲಿ ಒಬ್ಬರು ಮಂಜುಳಾ ಮೇಡಮ್ ಅಂತಿದ್ರು, ಹೀರೋಯಿನು, ತಮಿಳ್ ಹೀರೋಯಿನು. ಮಂಜುಳಾ ಮೇಡಮ್ ಅವರು ಅಕ್ಕನ ಮಗಳು, ಇವರು ಸ್ವಂತ ಅಕ್ಕನ ಮಗಳೇ ಸಿಂಧು ಅಕ್ಕ. ತಮಿಳ್ ದಳಪತಿ ವಿಜಯ್ ಇವರಿಬ್ಬರು ಕ್ಲಾಸ್ಮೇಟು. ಆಮೇಲೆ ಕೆಲವೊಂದು ಪ್ರಾಜೆಕ್ಟ್ಸ್ ಎಲ್ಲ ಜೊತೆಲೆಲ್ಲ ಮಾಡಿದ್ದಾರೆ. ಆ ಖುಷಿ ಅನ್ನೋ ಸಿನಿಮಾದಲ್ಲೆಲ್ಲ ಮಾಡಿದರು. ಆಮೇಲೆ ಅವರು ವಿಜಯ್ ಕುಮಾರ್ ಅಂತ ಒಬ್ಬರು ತಮಿಳ್ ಆ್ಯಕ್ಟರ್, ಇವಾಗ ಸುಮಾರು ಸಿನಿಮಾಗಳು ಕನ್ನಡ ಎಲ್ಲ ಮಾಡಿದ್ದಾರೆ. ವಿಜಯ್ ಕುಮಾರ್ ಸರ್ ಅವರ ಹೆಂಡತಿಯ ಅಕ್ಕನ ಮಗಳು ಸ್ವಂತ ಇವರು. ಅಂದರೆ ಆಮೇಲೆ ನಮ್ಮ ಇವರು ಹೀರೋಯಿನ್ ಮೀನಾ ಮೇಡಮ್ ಇದ್ದಾರಲ್ವ, ನಮ್ಮ ಚಲ್ವಾ ಸಿನಿಮಾ, ಪುಟ್ಟಂಜ, ಮೀನಾ ಮೇಡಮು ತುಂಬ ಹತ್ತಿರ ರಿಲೇಷನ್ ಅವರು. ಸೊ ಹಾಗಾಗಿ ಅವ್ರದ್ದು ಟೋಟಲಿ ಫ್ಯಾಮಿಲಿ ಹೇಗಂದರೆ ತುಂಬ ಸೋಷಲ್ ಫ್ಯಾಮಿಲಿ, ತುಂಬ ಒಂಥರ ಜಾಲಿ ಫ್ಯಾಮಿಲಿ. ಅದು ಫುಲ್ಲು ಸಿನಿಮಾದವರು ಜಾಲಿ ಫ್ಯಾಮಿಲಿ. ಅಲ್ಲಿ ಯಾವುದೇ ಥರ ಭೇದ ಭಾವಗಳು ಇಟ್ಕೊತಾ ಇರಲಿಲ್ಲ. ಇದು ನಮ್ಮ ರಘುವೀರ್ ಸರ್ ಬಂದು ಫ್ಯಾಮಿಲಿ ಬಂದು ತುಂಬ ಒಂಥರ ಟ್ರೆಡಿಷ್ನಲ್ಲು, ತುಂಬ ಒಂಥರ ಸಂಸ್ಕೃತಿ ಮತ್ತು ನಮ್ಮ ಒಂದು ಏನು ಹೇಳ್ತೀವಿ ಮನತನ, ಒಂದು ಗೌರವದಿಂದ ಇರಬೇಕು, ಆ ಥರ ಒಂದು ತುಂಬ ಒಂದು ಕಲ್ಚರ್ ಫಾಲೋಅಪ್ ಮಾಡೋ ಅಂಥ ಜನ. ಅವ್ರಿಗೂ ಇವ್ರಿಗೂ ತುಂಬ ಅಲ್ಲಿ ಅವ್ರ ಫ್ಯಾಮಿಲಿ ಬಂದು ಎಲ್ಲರೂ ಜಾಲಿಯಾಗಿ ಫಂಕ್ಷನ್ಸು ಪಾರ್ಟಿಗಳು ಅವು ಇವು. ಬಟ್ ಇವ್ರ ಫ್ಯಾಮಿಲಿಗೂ ಅವ್ರ ಫ್ಯಾಮಿಲಿಗೆ ತುಂಬ ಲಾಟ್ ಆಫ್ ಡಿಫ್ರೆನ್ಸ್ ಇತ್ತು. ಅಂದರೆ ಅವರು ಎಷ್ಟು ಎಂಜಾಯ್ಮೆಂಟ್ ಆಗಿರ್ತಿದ್ರು ಅವ್ರ ಫ್ಯಾಮಿಲಿಯವರು, ಇವ್ರ ಫ್ಯಾಮಿಲಿ ಟೋಟಲಿ ಆಪೋಸಿಟ್ಟು. ಇವ್ರಿಗೇನಿದ್ರು ತುಂಬ ಹೇಗಂದರೆ ನಮ್ಮ ಹೆಣ್ಮಕ್ಳು ಯಾವ ಥರ ಇರಬೇಕು, ಹಿರಿಯರಂದರೆ ಯಾವ ಥರ ಗೌರವ ಕೊಡಬೇಕು. ಇವಾಗಲೂ ನೋಡ್ತಾ ಇದ್ದಾರೆ ನೋಡಿ, ಅವ್ರ ಅಜ್ಜಿ ಫೋಟೋನ ಯಾವ ಥರ ಇಟ್ಕೊಂಡಿದ್ದಾರೆ.
ಅವ್ರು ಸೊ ರಘುವೀರ್ ಅವರು ಸಿಂಧು ಅವ್ರನ್ನ ಮದುವೆ ಆದಾಗ ರಘುವೀರ್ ಕುಟುಂಬದವ್ರು ಯಾರೊಬ್ಬರು ಇರಲಿಲ್ಲ ಅಂತ. ಇಲ್ಲ, ಆ್ಯಕ್ಚುಲಿ ಇದು ಅವರು ಮದುವೆ ಆಗಿದ್ದೇ ಮಿರಾಕಲ್. ಯಾವ ಥರ ಅಂದರೆ ಈ ತುಂಗಭದ್ರ ಅನ್ನೋ ಸಿನಿಮಾ ಶೂಟಿಂಗ್ ನಡೆಯೋ ಟೈಮಲ್ಲಿ ಆ ಸಿನಿಮಾದಲ್ಲಿ ಒಂದು ಮದುವೆ ಸೀನ್ ಅಂತ ಬರುತ್ತೆ. ಅವರಿಬ್ಬರು ಒಂದು ಫ್ಲ್ಯಾಶ್ ಬ್ಯಾಕ್, ಒಂದು ಸಾಂಗ್ ಫ್ಲ್ಯಾಶ್ ಬ್ಯಾಕಲ್ಲಿ ಮದುವೆ ಮಾಡ್ಕೊಳೋ ಸೀನ್ ಬರುತ್ತೆ. ಇವರು ಸಿಂಧು ಕಲೆ ಏನು ಮಾಡಿದ್ದಾರೆ, ಪುರೋಹಿತರ ಜೊತೆ ಸೇರಿಕೊಂಡು ಕೆಲವು ಟೆಕ್ನಿಷಿಯನ್ಸ್ ಆ ಸಿನಿಮಾದಲ್ಲಿ ಕೆಲವರು ಆ್ಯಕ್ಟ್ ಮಾಡಿದಂಥವ್ರು, ಕೆಲವರು ನಟರು ನಟಿಯವರು ಅವರೆಲ್ಲ ಸೇರಿಕೊಂಡು ಇವ್ರಿಗೆ ಅವ್ರು ಯಾರ ಹತ್ರ ಏನೇನು ಚರ್ಚೆ ಮಾಡಿದಾರೋ ಗೊತ್ತಿಲ್ಲ. ನನಗೆ ಹೇಳಿದ್ದು ರಘುವೀರ್ ಸರ್, ನಾನು ಹೇಳಿದೆ ಸರ್ ನೀವು ಮದುವೆ ಆಗಿರೋದ ಫೋಟೋ ಪ್ರೂಫ್ ಏನಾದರೂ ಬೇಕಲ್ವಾ, ನೀವೆಲ್ಲಿ ಮದುವೆ ಆದ್ರಿ, ಯಾವ ಥರ ಮದುವೆ, ನೀವು ನನಗೆ ಹೇಗೆ ಕೇಳಿದ್ರಿ. ಹಾಗೆ ನಾನು ನಾನು ರಘುವೀರ್ ಸರ್ ಇಬ್ಬರೇ ಇರ್ತಿದ್ವಲ್ವಾ, ನಾನು ರಘುವೀರ್ ಸರ್ನ ಸುಮ್ಮನೆ ಬಿಡ್ತಿರ್ಲಿಲ್ಲ. ತುಂಬ ಕ್ರಾಸ್ ಕ್ವಶನ್ಗಳು ಕೇಳೋದು ಅಂದರೆ ನನಗೆ ನಾಲೆಡ್ಜ್ ಬೇಕು. ಆ ನಾಲೆಡ್ಜ್ಗೋಸ್ಕರ ನಾನು ಮಾಡ್ತೀನಿ, ತುಂಬ ಅವ್ರ ಎಲ್ಲ ವಿಷಯಗಳು ಬಿಡಿಸ್ಕೊಂಡು ಕೇಳಿಸ್ಕೊತಾ ಇದ್ದೆ ನಾನು. ಅವ್ರು ಹೇಳಿದ್ದೇನೆಂದರೆ ನಮ್ಮ ಫ್ಯಾಮಿಲಿ ಸಿನಿಮಾದವ್ರಿಗೆಲ್ಲ ಗೊತ್ತಾದರೆ ಮತ್ತೆ ಬೇರೆ ಬೇರೆ ಥರ ಆಗುತ್ತಂತ ನಾವೇನು ಮಾಡಿದ್ವಪ್ಪ ಅಂದರೆ, ಸಿನಿಮಾದಲ್ಲೇ ಒಂದು ಮದುವೆ ಸೀನ್ ಬರುತ್ತೆ, ಆ ಸೀನ್ ಒಳಗಡೆ ರಿಯಲಾಗಿ ಮದುವೆ ಮಾಡ್ಕೊಂಡಿರೋದು. ನೋಡಿ ಅವರ ಕ್ರಿಯೇಟಿವಿಟಿ ಯಾವ ಥರ ಇದೆ ಅಂದರೆ, ಸಿನಿಮಾದಲ್ಲಿ ಮದುವೆ ಆದಂಗೂ ಇರಬೇಕು, ರಿಯಲ್ ಲೈಫಲ್ಲೂ ಮದುವೆ ಆದಂಗೆ ಇರಬೇಕು. ಈ ರೀತಿಯಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ಮದುವೆ ಆಗಿದ್ದಾರೆ. ನೋಡಿ ಎಲ್ಲರೂ ಏನು ಅಂದ್ಕೊಂಡಿದ್ದಾರೆ, ಓ ಇದು ಸಿನಿಮಾ ಮದುವೆ ಅಂದ್ಕೊಂಡಿದ್ದಾರೆ, ಬಟ್ ಅದು ನಿಜ ಜೀವನದಲ್ಲಿ ರಿಯಲ್ಲಾಗಿ ಸಿನಿಮಾ ಒಳಗಡೆ ಮದುವೆ ಆಗಿದ್ದಾರೆ. ಆ ಥರ ಒಂದು ಐಡಿಯಾ. ಸೊ ಆ ರೀತಿಯಲ್ಲಿ ಇವರು ಮದುವೆ ಮಾಡ್ಕೊಂಬರ್ತಾರೆ. ಅಲ್ಲಿ RPC ಲೇಔಟಲ್ಲಿ ಮನೆ ಮಾಡ್ತಾರೆ. ಬಟ್ ಆ ಟೈಮಲ್ಲಿ ನಾನು RPC ಲೇಔಟ್ ಟೈಮಲ್ಲಿ ನಾನು ಇರಲಿಲ್ಲ, ಆವಾಗ ಪರಿಚಯ ನಾನಿಲ್ಲ ಅವ್ರಿಗೆ.